ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು SMP Techs. ನಾನು ನಿಮ್ಮ ಪ್ರೀತಿಯ ಸಿದ್ದೇಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೇಡವಾಗಿರೋಂಥ ಒಂದು ಫೇಸ್ಬುಕ್ ಪೇಜ್ನ ಯಾವ ರೀತಿಯಾಗಿ ಪರ್ಮನೆಂಟ್ ಆಗಿ ನಿಮ್ಮ ಒಂದು ಫೋನಿಂದ ಡಿಲೀಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಹತ್ರ ಕತೆಗೀತೆ ಹೊಡೆಯೋದಿಲ್ಲ, ಡೈರೆಕ್ಟ್ ಮ್ಯಾಟ್ರೆ. ಸೊ ಮೊದಲಿಗೆ ನಿಮ್ಮೊಂದು ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ಮೊಂದು ಫೇಸ್ಬುಕ್ನ ಓಪನ್ ಮಾಡ್ಕೊಳ್ತಿದ್ದಾಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನಿಮ್ಮೊಂದು ಪ್ರೊಫೈಲ್ ಐಕನ್ ಇರುತ್ತೆ. ಸೊ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಬಿಟ್ಟು ನೋಡ್ಕೊಳ್ಳಿ ನಿಮ್ಮೊಂದು ಫೇಸ್ಬುಕ್ ಪೇಜೇ ಸೆಲೆಕ್ಟ್ ಆಗಿದೆಯಾ ಅಥವಾ ನಿಮ್ಮೊಂದು ಅಕೌಂಟ್ ಸೆಲೆಕ್ಟ್ ಆಗಿದೆಯಾ ಅಥವಾ ನೀವು ಯಾವ ಒಂದು ಫೇಸ್ಬುಕ್ ಪೇಜ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ಸೊ ಆ ಒಂದು ಫೇಸ್ಬುಕ್ ಪೇಜ್ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಒಂದು ಫೇಸ್ಬುಕ್ ಪೇಜ್ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಸೆಲೆಕ್ಟ್ ಆಗಿದೆ ಅಂತಂದರೆ ಸೊ ಇಲ್ಲಿ ಮೇಲ್ಗಡೆ ಇರುವಂಥ ಒಂದು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ಏನು ಮಾಡಿ ಅಂತಂದರೆ ಕೆಳಗಡೆ ಪೂರ್ತಿ ಸ್ಕ್ರೋಲ್ನ ಮಾಡಿ. ಫುಲ್ಲು ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಆಕ್ಸೆಸ್ ಆ್ಯಂಡ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಆ ಒಂದು ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ 3 ಆಪ್ಷನ್ ಇದೆ. ಒಂದು ಡಿಆಕ್ಟಿವೇಟ್ ಪೇಜ್, ಅನ್ಪಬ್ಲಿಷ್ ಪೇಜ್ ಮತ್ತು ಡಿಲೀಟ್ ಪೇಜ್ ಅಂತ ಹೇಳ್ಬಿಟ್ಟು. ಸೊ ಡಿಆಕ್ಟಿವೇಟ್ ಪೇಜ್ ಅಂತಂದರೆ ಏನು ಅಂತಂದ್ರೆ ಸಿಂಪಲಾಗಿ ಹೇಳ್ಕೊಟ್ಬಿಡ್ತೀನಿ. ಸೊ ನೀವು ನಿಮ್ಮ ಒಂದು ಪೇಜ್ನ ಟೆಂಪ್ರವರಿಯಾಗಿ ಡಿಸೇಬಲ್ ಮಾಡೋವಂಥದ್ದು. ಸೊ ನೀವು ಮತ್ತೆ ನಿಮ್ಗೆ ಯಾವಾಗ ಬೇಕಾಗುತ್ತೋ ಆವಾಗ ನಿಮ್ಮ ಒಂದು ಪೇಜ್ನ ಆ್ಯಕ್ಟಿವ್ ಮಾಡ್ಕೋಬೋದು. ಸೊ ಮತ್ತೆ ನೀವು ಇದನ್ನ ಆ್ಯಕ್ಟಿವೇಟ್ ಮಾಡೋವರೆಗೂ ನಿಮ್ಮ ಒಂದು ಪೇಜ್ ಯಾರಿಗೂ ಸಹ ಶೋ ಆಗೋದಿಲ್ಲ ಫೇಸ್ಬುಕ್ಕಲ್ಲಿ. ಸೊ ನೆಕ್ಸ್ಟ್ ಅನ್ಪಬ್ಲಿಷ್ ಪೇಜ್ ಅಂತಂದರೆ ಸೊ ಇದು ಸಹ ಟೆಂಪ್ರವರಿ ಆಗಿರುತ್ತೆ. ನೀವೇನಾದ್ರು ನಿಮ್ಮ ಒಂದು ಪೇಜ್ನ ಅನ್ಪಬ್ಲಿಷ್ ಮಾಡಿದ್ರಿ ಅಂತಂದರೆ ಸೊ ನಿಮ್ಮ ಒಂದು ಪೇಜ್ ಏನಾಗುತ್ತೆ ಅಂದರೆ ಅನ್ಪಬ್ಲಿಷ್ ಆಗುತ್ತೆ ಅಂತಂದರೆ ಸೊ ಯಾರಿಗೂ ಸಹ ತೋರಿಸೋದಿಲ್ಲ. ಸೊ ಬಟ್ ನೀವು ಇಲ್ಲಿ ನಿಮ್ಗೆ ಏನೇನು ಬೇಕು ಎಡಿಟ್ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಒಂದು ಪೇಜ್ ಏನಾದ್ರು ಎಡಿಟ್ ಮಾಡ್ಕೊಳ್ಳೋದಿದ್ರೆ ಸೊ ನೀವು ಮಾಡ್ಕೋಬೋದು. ಬಟ್ ಜನಗಳಿಗೆ ಅಂದರೆ ವ್ಯೂವರ್ಸ್ಗಳಿಗೆ ಅದೇನು ತೋರಿಸೋದಿಲ್ಲ. ಸೊ ನೆಕ್ಸ್ಟ್ ಬಂತಂದರೆ ಡಿಲೀಟ್ ಪೇಜ್. ಸೊ ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿದ್ರಿ ಅಂತಂದರೆ ಇದು ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಫೇಸ್ಬುಕ್ಕಲ್ಲಿ ಮತ್ತೆ ನೀವು ಇದನ್ನ ರಿಕವರ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಇವಾಗ ನಾವಿಲ್ಲಿ ನಮ್ಮ ಒಂದು ಫೇಸ್ಬುಕ್ ಪೇಜ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕು. ಸೊ ಅದಕ್ಕೆ ಡಿಲೀಟ್ ಪೇಜ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಸೊ ನಿಮಗೆ ಇಲ್ಲಿ ನೆಕ್ಸ್ಟ್ ಈ ರೀತಿಯಾಗಿ ತೋರಿಸುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಪೇಜ್ನ ಯಾಕೆ ಡಿಲೀಟ್ ಮಾಡ್ತೀರ ಅಂತ ಹೇಳ್ಬಿಟ್ಟು ಒಂದು ರೀಸನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಮಗೆ ಬೇಕಾದಂಥ ಒಂದು ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸಿಂಪಲ್ ಆಗಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕಂಟಿನ್ಯೂನ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ನಿಮ್ಮ ಒಂದು ಪೋಸ್ಟ್ಗಳು ನಿಮ್ಮ ಒಂದು ಏನು ಡಾಟಾ ಇದೆಯಲ್ಲ ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ಸಹ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸೊ ಇಲ್ಲಿ ಕೆಳಗಡೆ ಡೌನ್ಲೋಡ್ ಇರೋ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಅಲ್ಲಿ ಡೌನ್ಲೋಡ್ ಇನ್ಫೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಸೊ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಸೊ ನಿಮ್ಗೆ ಏನೋ ಬೇಡ ಅಂತಂದರೆ ಡೈರೆಕ್ಟಾಗಿ ಕಂಟಿನ್ಯೂ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡ್ತಿದ್ದಂಗೆ ಇಲ್ಲಿ ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜ್ನ ಒಂದು ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಪಾಸ್ವರ್ಡ್ನ ಎಂಟರ್ ಮಾಡಿ. ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಡಿಲೀಟ್ ಪೇಜ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದರೆ ಸೊ ನಿಮ್ಮ ಒಂದು ಪೇಜ್ ಕಂಪ್ಲೀಟಾಗಿ ಒಂದು ಮತ್ತೆ ಪರ್ಮನೆಂಟಾಗಿ ನಿಮ್ಮ ಒಂದು ಆ ಫೇಸ್ಬುಕ್ಕಿಂದ ಡಿಲೀಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಫೇಸ್ಬುಕ್ ಪೇಜ್ನ ನೀವು ಪರ್ಮನೆಂಟಾಗಿ ಆ ಫೇಸ್ಬುಕ್ಕಿಂದ ಡಿಲೀಟ್ ಮಾಡೋವಂಥದ್ದು. ಸೊ ಇದ್ರ ಜೊತೆಗೆ ನೀವು ಇನ್ನೂ ಏನು ಮಾಡಬಾರ್ದು ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ನ ಇನ್ನು ನೆಕ್ಸ್ಟ್ 30 ಡೇಸ್ ಅಂತಂದರೆ ಇನ್ನು 1 ತಿಂಗಳು ನೀವು ಮತ್ತೆ ರೀಲಾಗಿನ್ ಮಾಡೋಕೆ ಹೋಗ್ಬಿಡಿ. ನೀವೇನಾದರೂ ರೀಲಾಗಿನ್ ಮಾಡಿದ್ರಿ ಅಂತಂದರೆ ಸೊ ನಿಮ್ಮ ಒಂದು ಅಕೌಂಟ್ ಪರ್ಮನೆಂಟಾಗಿ ಡಿಲೀಟ್ ಆಗೋದಿಲ್ಲ. ಮತ್ತೆ ಅದು ಫೇಸ್ಬುಕ್ಕಿಗೆ ನಿಮ್ಮ ಒಂದು ಪೇಜ್ ರಿಟರ್ನ್ ಆಗಿರುತ್ತೆ. ಸೊ ಅದಕ್ಕೆ 30 ದಿನ ನಿಮ್ಮ ಒಂದು ಫೇಸ್ಬುಕ್ ಪೇಜ್ನ ನೀವು ಮತ್ತೆ ರೀಲಾಗಿನ್ ಮಾಡಬೇಡಿ. ಐ ಥಿಂಕ್ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಇದೇ ರೀತಿ ಹೆಚ್ಚಿನ ಟೆಕ್ ಕಂಟೆಂಟ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್. ಟೇಕ್ ಕೇರ್.